ಆದಿಶಕ್ತಿ ಉಲೀಕೆರೆ ಅಮ್ಮನವರ ಕಂಬ ಪ್ರತಿಷ್ಠಾಪನೆ ಹಾಗೂ ಕಂಬೋತ್ಸವ 17ನೇ ತಾರೀಕು ರಾತ್ರಿಯಿಂದ 18ನೇ ತಾರೀಕು ಬೆಳಗಿನ ಜಾವದವರೆಗೂ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಸುತ್ತಮುತ್ತ 24 ಹಳ್ಳಿಯ ಗ್ರಾಮಸ್ಥರು ಭಕ್ತಿ ಭಾವದಿಂದ ಭಾಗವಹಿಸಿ ದೇವಿಯ ಕೃಪೆಗೆ ಭಜನರಾಗಿದ್ದರು. ಕಂಬೋತ್ಸವದ ವಿಶೇಷವೇನೆಂದರೆ, ಕಂಬ ತರುವ ಸಮಯದಲ್ಲಿ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಸೇರಿ ಅಮ್ಮನಿಗೆ ದೀಪದ ಆರತಿ ಹಾಗೂ ಕರ್ಪೂರದ ಆರತಿಯನ್ನು ಬೆಳಗುವುದು. ಹುಲೀಕೆರೆಯ ಅಮ್ಮನ ಗುಡಿಯಿಂದ ನರಗನಹಳ್ಳಿಯವರೆಗೂ ಮತ್ತು ನರಗನಹಳ್ಳಿಯಿಂದ ಕೆಳಗೆರೆ ಗ್ರಾಮದವರೆಗೂ ಅಮ್ಮನವರ ಮೆರವಣಿಗೆ ದೀಪದ ಆರತಿಗಳೊಂದಿಗೆ ಭವ್ಯವಾಗಿ ನಡೆದಿದ್ದು, ಭಕ್ತರು ಅಮ್ಮನವರನ್ನು ವೈಭವದಿಂದ ಬರಮಾಡಿಕೊಂಡರು. ಸಾಕಷ್ಟು ವರ್ಷಗಳ ನಂತರ ಕ್ಷೇತ್ರದ ಬಗ್ಗೆ ಮಾಹಿತಿ ದೊರೆತು ನಮ್ಮ ಮನೆದೇವತೆಯಾದ ಹುಲಿಕೆರೆ ಮಾಯಮ್ಮ ಯಾವ ಕ್ಷೇತ್ರದಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ಅರಿವಿಲ್ದೇನೆ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಊರಲ್ಲಿ ಒಂದು ಸಣ್ಣ ಗುಡಿ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ವು. ನಮ್ಮ ಚಿಕ್ಕಪ್ಪ ಒಬ್ರು ಮಿಲಿಟರಿಯಲ್ಲಿದ್ದಾರೆ. ಅವರು ಒಂದು ಹುಡುಕಾಟನ ಪ್ರಾರಂಭ ಮಾಡಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ದೊರೆತು ಅವರು ಬಂದು ಅಮ್ಮನವ್ರ ದರ್ಶನ ಮಾಡಿ ನಂತರ ನಮಗೂ ಒಂದು ತಿಳುವಳಿಕೆ ಕೊಟ್ಟರು. ಈ ಕ್ಷೇತ್ರದ ಇದ್ದಾಳೆ ನಮ್ಮ ಮನೆ ದೇವತೆ, ಅವಳ ವಿಜೃಂಭಣೆ ಹೇಗಿದೆ, ಅವಳ ವಿಶೇಷತೆ ಏನಿದೆ, ಎಷ್ಟು ವೈಭವಿ ಕರಣದಿಂದ ಆಕೆನ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ ಬಹಳ ಸಂತೋಷ ಆಯಿತು. ನಂತರ ಕುಟುಂಬ ಸಮೇತರಾಗಿ ಎಲ್ಲ ಬಂದು ಆಕೆ ದರ್ಶನ ಮಾಡಿ ನಮ್ಮ ಒಂದು ಕೋರಿಕೆಗಳೇನಿತ್ತು, ಆಸೆ ಆಕಾಂಕ್ಷೆಗಳೇನಿತ್ತು, ನಮ್ಮ ಬಾಧೆ ಬಂಧನಗಳೇನಿತ್ತು ಆಕೆ ಹತ್ರ ನಾವು ಹೇಳಿ ನಮ್ಮ ನೋವನ್ನ ಆಕೆ ಹತ್ರ ಅವಳ ಪಾದದ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಹೋದ್ವು. ಆನಂತರ ದಿನದಿಂದ ದಿನಕ್ಕೆ ಒಂದು ವಿಶೇಷವಾದ ಒಂದು ಚೇತರಿಕೆಗಳು, ಬದಲಾವಣೆಗಳು ಜೀವನದಲ್ಲಿ ನಡೆಯಕ್ಕೆ ಶುರುವಾಯಿತು. ಸಾಕಷ್ಟು ಜನ ಕೆಟ್ಟ ದೃಷ್ಟಿಗಳನ್ನ, ಇದ್ದಂಥ ಅಡಚಣೆಗಳನ್ನ, ಸಂಪೂರ್ಣ ಒಂದು ಮನೇಲಿ ಕಾಡ್ತಿದ್ದ ಸಾಕಷ್ಟು ಆರೋಗ್ಯದ ಬಾಧೆಗಳನ್ನ, ಹಣಕಾಸಿನ ಸಮಸ್ಯೆಗಳನ್ನ, ಎಲ್ಲ ತೊಂದರೆ ತಾಪತ್ರೆಗಳನ್ನ ಆಕೆ ನಿವಾರಣೆ ಮಾಡಿ ಹಂತ ಹಂತವಾಗಿ ನಮ್ಮನ್ನ ಮೇಲ್ ಕರ್ಕೊಂಡು ಬರುವಂತ ಒಂದು ಪ್ರಯತ್ನವನ್ನ, ಆಶೀರ್ವಾದವನ್ನ ಮಾಡಿದಾಳೆ. ಪ್ರಕಾರವಾಗಿ ಅವಳ ಸೇವೆ ಇನ್ನಷ್ಟು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ದೊರೆತು ಅವಳ ಸೇವೆನ ಮಾಡಬೇಕು ಅಂತ ಬಯಸ್ತೀವಿ. ಹಾಗೆ ನಮ್ಮ ಮೇಲೆ ಅವಳ ಕರುಣೆ, ಅವಳ ಆಶೀರ್ವಾದ ಎಲ್ಲ ಜನರ ಮೇಲೆ ಇರ್ಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಿ, ತಾಯಿ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ. ತದನಂತರ ಕೆಳಗೆರೆ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಉಲೀಕೆರೆ ಅಮ್ಮನವರಿಗೂ ಹಾಗೂ ಕುಮಟರಾಯ ಸ್ವಾಮಿಯವರಿಗೂ ಕಲ್ಯಾಣೋತ್ಸವ ಭಕ್ತಿಪೂರ್ಣವಾಗಿ ನೆರವೇರಿತು. ಇದೇ ಕಂಬೋತ್ಸವದ ಮಹತ್ವ ಮತ್ತು ವಿಶೇಷತೆ. ಸುಮಾರು 500 ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಇವಾಗ ಏನ್ ನಾವು ಉಗಾದಿ ಹಬ್ಬ ಯಾವ ಮಂಗಳವಾರ ಹಿಂದೆ ಮುಂದೆ ಬರ್ತದೆ ಕಂಬ ತರೋದು, ಒಂದ್ಸರಿ ಆಚೆ ಬರ್ತದೆ, ಒಂದ್ಸರಿ ಈಚೆ ಬಂದ್ಬಿಡ್ತದೆ. ಹಂಗಾಗಿ ಇಲ್ಲಿಂದ ನಾವು ಇಲ್ಲಿಂದ ಕಂಬ ಕೆಳಗರೆ ಅವರಿಂದ ಒಂಬಳೇಶ್ವರ ದೇವಸ್ಥಾನಕ್ಕೆ ಮಡಗ್ತಾರೆ. ಅಲ್ಲಿಂದ ನಮ್ಮೂರವ್ರು ಹೋಗಿ ಅಲಂಕಾರ ಮಾಡ್ಕೊಂಡ್ಬಂದು ಇಲ್ಲಿಗೆ ಕೊಡ್ತೀವಿ. ನಾವ್ ಇಲ್ಲಿಂದ ಕಂಬ ಹತ್ತಿ ಕೊನೆಯಿಂದ ನರಗನಹಳ್ಳಿಯಿಂದ ಹತ್ತಿ ಕೊನೆ ಬಂದು ದೇವ್ರ ಶೃಂಗಾರ ಮಾಡ್ಕೊಂಡು ಇಲ್ಲಿಂದ ಹುಲಿಕೆರೆ, ದೇವಗೌಡ ಕೊಪ್ಪಲು, ನರಗನಹಳ್ಳಿ, ಇದು ಅರೆಹಳ್ಳಿ, ಮತ್ತೆ ಆ ಮಾರ್ಗ ಗೌಡ್ರಹಳ್ಳಿ, ಆಮೇಲೆ ಇದು ಕೆಳಗೆರೆ ಎಲ್ಲಾ ಹೋಗಿ ನಾವು ಪ್ರದಕ್ಷಿಣೆ ಬಂದು ಅಲ್ಲಿ ಹೋಗಿ ಕಂಬ ಸ್ಥಾಪನೆ ಮಾಡ್ತೀವಿ. ಇದಾದ 15 ದಿವಸಕ್ಕೆ ಹಬ್ಬ ಮಾಡ್ತೀವಿ. ಇದು ಇವತ್ತಿನ ಅಲ್ಲ, ಹಿಂದಿನ 500 ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಇದು. ಈ ಅಮ್ಮನಿಗೆ ಎಲ್ಲಾ ಕಡೆಯಿಂದ ಭಕ್ತರು ಬಂದು ಒಳ್ಳೇದಾಗ್ಲಿ, ಎಲ್ಲಾರ್ಗು ಭಕ್ತರಿಗೆಲ್ಲ ಆಶೀರ್ವಾದ ಸಿಕ್ಲಿ, ಹೆಚ್ಚಾಗಿ ಭಕ್ತರು ಬಂದು ಆ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಪ್ಪ.